ಈಗ ವಿದ್ಯಾರ್ಥಿಗಳೇ, ಈ ಕೆಲವೊಂದು ನವೋದಯದಲ್ಲಿ ವ್ಯವಹಾರಿಕ ಲೆಕ್ಕಗಳು ಬರ್ತಾವೆ. ಆಮೇಲೆ ಅವತ್ತೊಂದು ಸುಮ್ ಕಣ್ಣು ಹಾಯಿಸ್ಬಿಡ್ಬೇಕು, ರೀತಿ ಇರಂಗಿಲ್ಲ. ಹೇಳಿಕೆಗಳು ಸರಿ ತಪ್ಪು ಮಾನಗಳ ಬಗ್ಗೆ ನಿಮ್ಗೆ ಗುರುತಿರ್ಬೇಕದು. ಅದಕ್ಕಿಂತ ಪ್ರಶ್ನೆಗಳನ್ನು ಕೊಟ್ಟಿರ್ತಾನೆ. ಯಾವಾಗ 89ರಾಗ ಏನು ಕೊಟ್ಟಿದ್ದ? ಸೆಂಟಿಮೀಟರ್ಗಳಲ್ಲಿ ಯಾವುದನ್ನು ಅಳೆಯಲಾಗುವುದು. ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಳೆಯಲಾಗದು ಅಳಿಲಿಕ್ಕೆ ಬರೋದಲ್ಲ. ಅಳೆಯಲಾಗುವುದು ಅಂದ್ರೆ ಒಂದೇ ಒಂದು ಅಳಿಲಿಕ್ಕೆ ಬರೋಂಥದ್ದು ಇಟ್ಟಿರ್ತಾರೆ. ಒಂದು ಉದಾಹರಣೆ ಹಾಲು, ಉದಾಹರಣೆ ನೀರು, ಪೆಟ್ರೋಲ್ ಸೆಂಟಿಮೀಟರ್ದಾಗ ಅಳಿಲಿಕ್ಕೆ ಬರೋದಿಲ್ಲ. ನೋಡ್ರಿ ಹೆಂಗದ. ಇದರ ಗಾತ್ರದಲ್ಲಿ ಅಳಿಬೋದು. ಒಂದು ಬಾಟ್ಲಿ ಒಳಗ ಒಂದು ಡಬ್ಬಿ ಒಳಗ ಅಳಿಯುವಂಥ ದ್ರವ ರೂಪ ಅದು. ದ್ರವನೂ ಇರ್ಬೋದು. ಆಮೇಲೆ ಘನ ಪೆಟ್ಟಿಗೆ, ಸಾಬೂನು ತುಂಡುಗಳು, ಇವೆಲ್ಲ ಏನು ಘನ ಗಾತ್ರ. ಒಂದು ದೊಡ್ಡ ಚಕ್ಕ ಚೌಕ ಅಂತದು ಪೆಟ್ಟಿಗೆ ಅಂತದು ನೋಡಿರಿ. ಪೆಟ್ಟಿಗೆ ನೋಡಿರಿ ನೀವು. ಆ ಪೆಟ್ಟಿಗೆಯನ್ನು ತುಂಡು ಮಾಡೋದಂದ್ರೆ ಅದಕ್ಕೆ ಘನದ ತುಂಡುಗಳು ಅಂತಾರೆ. ಹಂಗೆ ಅವಾಗ ಮಾನ ಇರ್ತಾವೆ ಕೆಲವೊಂದಕ್ಕೆ. ಒಂದು ಉದಾಹರಣೆ ವಿಸ್ತೀರ್ಣಕ್ಕೆ ಏನಿರ್ತದ? ಚದರ ಸೆಂಟಿಮೀಟರ್ ಇರ್ತದ. ವಿಸ್ತೀರ್ಣವನ್ನು ಚದರ ಸೆಂಟಿಮೀಟರ್ದಲ್ಲಿ ಅಳಿಬಹುದು. ಸೆಂಟಿಮೀಟರ್ದಲ್ಲಿ ಅಳಿಲಿಕ್ಕೆ ಬರೋದಿಲ್ಲ. ಸೆಂಟಿಮೀಟರ್ಗಳನ್ನು ಎದುರಾಗ ಹೇಳ್ತಾರೆ. ಉದ್ದ, ಅಗಲ, ಎತ್ತರ, ಅಂತರ, ಇವತ್ತನ್ನ ಇಲ್ಲಿದಿಂದ ಇಷ್ಟ, ಇದು ಎಷ್ಟು ಅಂತರ ಆಗ್ತದ? ಇದೊಂದು ಒಂದು 12 ಸೆಂಟಿಮೀಟರ್ ಆಗ್ತದ. ಆದ್ರೆ ಕೆಲವೊಂದು ಅಳಿಲಿಕ್ಕೆ ಬರಲಾರ್ದು ಯಾವುದು? ಗಾತ್ರ. ಇದು ಅಳಿಲಿಕ್ಕೆ ಬರುವುದಿಲ್ಲ. ಉದ್ದ ಸೆಂಟಿಮೀಟರ್ದಾಗ ಅಳಿಬಹುದು, ಡೆಸಿಮೀಟರ್ದಾಗ ಅಳಿಬಹುದು, ಮೀಟರ್ದಾಗ ಅಳಿಬಹುದು, ಬೇಕಂದ್ರೆ ಕಿಲೋಮೀಟರ್ದಾಗ ಅಳಿಬಹುದು. ಅಗಲನ್ನು ಮೀಟರ್, ಸೆಂಟಿಮೀಟರ್, ಡೆಸಿಮೀಟರ್ ಎಲ್ಲದರಾಗ ಅಳಿಬಹುದು. ಅಂತರ ಕೆಲವೊಂದಿಷ್ಟು ಅಂತರವನ್ನು ನಾವು ಸೆಂಟಿಮೀಟರ್ದಾಗ ಅಳಿಬಹುದು. ಆದರೆ ಗಾತ್ರ ಏನದ? ಒಂದು ಮೇಲ್ಮೈ ವಿಸ್ತೀರ್ಣವನ್ನ, ಮೇಲ್ಮೈ ಭಾಗವನ್ನ ಅಥವಾ ಘನಫಲವನ್ನು ಅಂದ್ರೆ ಒಂದು ಪೆಟ್ಟಿಗೆಯಲ್ಲಿ ತುಂಬಿದಂಥ ವಸ್ತುಗಳನ್ನು ಅಳಿಯೋದಕ್ಕೆ ಏನಂತಾರ? ಗಾತ್ರ ಅಂತಾರೆ. ಗಾತ್ರ ಅಂದ್ರೆ ವಿಸ್ತೀರ್ಣ. ಆ ಗಾತ್ರಗಳು ಎದುರಾಗ ಬರ್ತಾವಂದ್ರೆ ಘನಫಲ, ಅದು ವಿಸ್ತೀರ್ಣದಾಗ ಅಂದ್ರೆ ಘನ ವಿಸ್ತೀರ್ಣ. ಅದಕ್ಕೆ ಘನಫಲ ಅಂತ. ಯಾಕ? ಉದ್ದ ಅಗಲ ಎತ್ತರಗಳ ಗುಣಲಬ್ಧಕ್ಕೆ ಘನಫಲ ಎನ್ನುವರು. ಉದ್ದ ಮತ್ತು ಅಗಲಗಳ ಗುಣಲಬ್ಧಕ್ಕೆ ವಿಸ್ತೀರ್ಣ ಅನ್ನೋರು. ಸೆಂಟಿಮೀಟರ್ದಾಗ ಯಾವ್ದು ಅಡಿಲಿಕ್ಕೆ ಬರೋದಿಲ್ಲ ಅಂದ್ರೆ ಗಾತ್ರವನ್ನು ನಾವು ಅಡಿಲಿಕ್ಕೆ ಬರೋದಿಲ್ಲ. ಇಂಥ ಕೆಲವೊಂದು ಹೇಳಿಕೆಗಳನ್ನು ಸರಿಯಾಗಿ ತಿಳ್ಕೊಬೇಕು. ಅಭ್ಯಾಸವನ್ನ ನಾವು ಯಾವುದೇ ಒಂದು ವಿಡಿಯೋವನ್ನ ನೀವು ಆಂಡ್ರಾಯ್ಡ್ TV ಒಳಗೆ ಮ್ಯೂಟ್ ಮಾಡ್ರಿ. ನಾ ದೂರ ಸರ್ದಾಗ ನೀವು ಮ್ಯೂಟ್ ಮಾಡ್ರಿ. ಮ್ಯೂಟ್ ಮಾಡ್ಕೇಶನ್ ಚರ್ಚೆ ಮಾಡ್ರಿ. ವಿದ್ಯಾರ್ಥಿಗಳಿಗೆ ಚರ್ಚೆ ಮಾಡಿ ತಿಳಿಸೋದ್ರಿಂದ ಭಾಳ ಹೆಲ್ಪ್ ಆಗ್ತದ. 1-2 ಸಲ ನೋಡೋದ್ರಿಂದ ಗೊತ್ತಾಗ್ಬಿಡ್ತದ. ಚಂದಂಗೆ ತಿಳ್ಕೊಂಡು ಇವುಗಳನ್ನು ನೆನಪಿಟ್ಕೊಳತಕ್ಕಂಥ ಸಂಗತಿಗಳು. ಇವೆಲ್ಲ ಏನು ನೆನಪಿಡತಕ್ಕಂಥ ಸಂಗತಿಗಳದಾಗ ಬರ್ತವೆ. ಇವು ಕೆಲವೊಂದು ಕ್ವಶನ್ಗಳನ್ನು ಕೊಟ್ಟಿರ್ತಾನೆ. ಅವುಗಳನ್ನು ಸುಮ್ಮನೆ ನೆನಪಿಟ್ಟುಕೊಂಡು ವಿಡಿಯೋಗಳನ್ನು ಕಣ್ಣು ಹಾಯಿಸಿಬಿಡ್ಬೇಕು. ಈಗ ನಿಮ್ಗೆ ಕ್ರಮಬದ್ಧವಾಗಿ 87ರಿಂದ 88 ಆಲ್ರೆಡಿ ಅಪ್ಲೋಡ್ ಆಗ್ಯದ. 89 ಮಾಡ್ತದ. ಹಾಗೆ ಕ್ರಮಬದ್ಧವಾಗಿ ವಿಡಿಯೋಗಳನ್ನು ಮಾಡ್ತಿರ್ತೀನಿ. ಅವುಗಳನ್ನು ರಿವಿಷನ್ ಮಾಡ್ರಿ. ಪರೀಕ್ಷೆ ಸಮೀಪ ಬಂದದ ನೀವು. ಅದಕ್ಕೆ ಈಗ ಏನು ಮಾಡಬೇಕು? ಕ್ವಶನ್ ಪೇಪರ್ ರಿವಿಷನ್ ಮಾಡಬೇಕು. ಬೇಸಿಕ್ನು ರಿವಿಷನ್ ಮಾಡಬೇಕು. NCB 1, NCB 2, NCB 3, NCB 4 ಏನವಲ್ಲ, ಅವತ್ತೊಂದೊಂದು 2 ತಾಸು ದಿನಾಲು ರಿವಿಷನ್ ಮಾಡಿ ಕ್ವಶನ್ ಪೇಪರ್ ಮಾಡಲು ಒಂದು ಕ್ಲಾಸ್ ತಗೋರಿ. ಗದ್ಯ ಭಾಗಗಳನ್ನು ಹೆಂಗೆ ಬೇಕಾದಂಗೆ ಹಾಕ್ತಾರೆ. ರೀಸ್ನಿಂಗ್ಗಳನ್ನು B ಪ್ರಕಾಶದ ಬುಕ್ಕ ತಗೋರಿ. ರೀಸ್ನಿಂಗ್ ಭಾಳ ಕರೆಕ್ಟ್ ಇರ್ತಾವೆ, ಚಂದ ಇರ್ತಾವೆ, ಕ್ಲಿಯರ್ ಇರ್ತಾವೆ. ಅಭ್ಯಾಸ ಮಾಡಿರಿ, ರಿಸಲ್ಟ್ ಮಾಡಿರಿ. ತಿಳ್ಕೊಂಡು ಶಾಣ್ಯರಾಗಿ. ರಿಸಲ್ಟ್ಗಿಂತಲೇ ಏನೋ ಕಲಿಯೋದು ಭಾಳ ಇಂಪಾರ್ಟೆಂಟ್. ಯಾವುದೇ ಒಂದು ವಿದ್ಯೆ ಒಂದು ಹಂತದಾಗ ನಿಮಗೆ ವಿದ್ಯೆ ಕಲ್ತದ್ದು ನಿಮಗೆ ಉಪಯೋಗ ಆಗ್ತದೆ. ನವೋದಯದಲ್ಲೇ ಆಗಲಿಲ್ಲ ಅಂದ್ರೆ ಮುಂದಿನ ಸ್ಟೆಪ್ದೊಳಗೆ ನೀವು ಉನ್ನತ ಕ್ಲಾಸಿಗೆ ಹೋದಾಗ ಈ ಅಭ್ಯಾಸ ನಿಮ್ಗೆ ಹೆಲ್ಪ್ ಆಗ್ತದೆ. ಸರಿಯಾಗಿ ಲಕ್ಷ್ಯ ಕೊಟ್ಟು ನೋಡ್ರಿ, ಚೆನ್ನಾಗಿ ಬರ್ಕೊಳ್ಬೇಕು.